ಗ್ರೇಟರ್ ಬೆಂಗಳೂರು ಅಲ್ಲ, ಇದು ವಾಟರ್ ಬೆಂಗಳೂರು. ನಿನ್ನೆ ರಾತ್ರಿ ಸುರಿದಂತ ಒಂದೇ ಒಂದು ಮಳೆಗೆ ಇಡೀ ಸಿಲಿಕಾನ್ ಸಿಟಿ ತೊಯ್ದು ತೊಪ್ಪೆಯಾಗಿದ್ರೆ ವರುಣನ ಅಬ್ಬರಕ್ಕೆ ಜೀವನ ಮೂರಾಬಟ್ಟಿಯಾಗಿದೆ. ರಾತ್ರಿ ಇಡೀ ಧೋ ಅಂತ ಒಂದೇ ಸಮನೆ ಸುರಿದಂತ ಮಳೆಗೆ ಬೆಂಗಳೂರು ಅಕ್ಷರಶಃ ತೇಲ್ತಾ ಇದೆ. ಮಾತಿಗೆ ಹೇಳ್ತಾ ಇಲ್ಲ, ನೀವೇ ಈ ದೃಶ್ಯಗಳನ್ನು ಒಮ್ಮೆ ನೋಡ್ಬಿಡಿ. ನೀರೋ ನೀರು, ಎಲ್ ನೋಡಿದ್ರೂ ನೀರು, ಮನೆಯೊಳಗೆ ನೀರು, ರಸ್ತೆ ಮೇಲೂ ನೀರು. ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ತೇಲ್ತಾ ಇರೋದಕ್ಕೆ ಇದಿಷ್ಟು ಸಾಕ್ಷಿ ಸಾಕಲ್ವಾ? ನಿದ್ದೆ ಇಲ್ಲ, ಊಟ ಇಲ್ಲ, ಕೂರೋಕಿರ್ಲಿ, ನಿಲ್ಲೋಕ್ಕೂ ಜಾಗ ಇಲ್ಲ. ಒಂದೇ ರಾತ್ರಿ ಬೆಂಗಳೂರಿನಲ್ಲಿ 132 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಬೆಂದ ಕಾಳೂರು ಹೇಗೆ ನೆಂದ ಕಾಳೂರಾಗಿ ಬದಲಾಗಿದೆ ನೋಡಿ. ಅಷ್ಟೇ ಅಲ್ಲ, ರಾತ್ರಿ ಇಡೀ ಅಬ್ಬರಿಸಿರೋ ವರುಣ ಮೊದಲ ಬಲಿಯನ್ನು ಪಡೆದು ತಿರಿದ್ದಾನೆ. ದೃಶ್ಯ 1, ಸಾಯಿ ಲೇಔಟ್. ವರುಣನ ದಿಗ್ಬಂಧನಕ್ಕೆ ಸಾಯಿ ಲೇಔಟ್ ಜನರು ಹೈರಾಣಾಗಿ ಹೋಗಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದ್ದು ಹೊರಬರಲಾಗದೆ ಪರದಾಡ್ತಿದ್ದಾರೆ. ಮನೆಯಲ್ಲಿ ಸಿಲುಕಿದ್ದ 5 ಮಂದಿಯನ್ನ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಶ್ವಾನಗಳು ಕೂಡ ನೀರಿನಲ್ಲಿ ಸಿಲುಕಿ ಪರದಾಡ್ತಿವೆ. ಮಳೆ ನೀರಿನ ಜೊತೆ ವಿಷ ಜಂತುಗಳು ಕೂಡ ಮನೆಯೊಳಗೆ ನುಗ್ತಾ ಇವೆ. ಬಿಬಿಎಂಪಿಯಿಂದ ಬೋಟ್ಗಳಲ್ಲಿ ಮನೆ ಮನೆಗೆ ತೆರಳಿ ಅಗತ್ಯ ವಸ್ತು ಪೂರೈಕೆ ಮಾಡಲಾಗ್ತಿದೆ. ದೃಶ್ಯ 2, ನಂದಗೋಕುಲ ಲೇಔಟ್. ಇತ್ತ ನಂದಗೋಕುಲ ಬಡಾವಣೆ ವರುಣನ ಅಬ್ಬರಕ್ಕೆ ತೊಯ್ದು ತೊಪ್ಪೆಯಾಗಿದೆ. ನಾಗವಾರ ಎಲಿಮೆಂಟ್ಸ್ ಮಾಲ್ ಎದುರು ಕೆರೆಯಂತಾಗಿದ್ದು ಜನರು ಓಡಾಡಲು ಪರದಾಡ್ತಿದ್ದಾರೆ. ದೃಶ್ಯ 3, HSR ಲೇಔಟ್. ಅತ್ತ HSR ಲೇಔಟ್ನಲ್ಲಿ ಅಕ್ಷರಶಃ ಜಲಪ್ರವಾಹವೇ ಉಂಟಾಗಿದೆ. ಧಾರಾಕಾರ ಮಳೆಯಿಂದಾಗಿ ಕಟ್ಟಡಗಳಿಗೆ ನೀರು ನುಗ್ಗಿದ್ದು ನೆಲಮಹಡಿಯಲ್ಲಿ ವಾಸವಿದ್ದ ಕುಟುಂಬಸ್ಥರ ಗೋಳು ಕೇಳೋರಿಲ್ಲದಂತಾಗಿದೆ. 3 ಜನರೇಟರ್, 2 ಬೈಕ್, ಗ್ಯಾಸ್, ದಾಖಲೆ ನೀರು ಪಾಲಾಗಿದೆ. ದೃಶ್ಯ 4, ಕೋರಮಂಗಲ. ಅರ್ಧದವರೆಗೂ ಮಳೆ ನೀರು ನಿಂತಿದ್ದು ಫ್ರಿಡ್ಜ್, ಸಿಲಿಂಡರ್ ಎಲ್ಲ ತೇಲ್ತಾ ಇವೆ. ಮಾಲೀಕ ದಿಕ್ಕೆ ತೋಚದೆ ಮಂಚದ ಮೇಲೆ ನಿಂತಿದ್ದಾನೆ. ದೃಶ್ಯ 5, ದೀಪಿಕಾ ಲೇಔಟ್. ಮೇಘರಾಜನ ಅವಕೃಪೆಗೆ ದೀಪಿಕಾ ಲೇಔಟ್ ಜನರು ನಲುಗಿ ಹೋಗಿದ್ದಾರೆ. ವಾರದ ಅಂತರದಲ್ಲಿ 3ನೇ ಬಾರಿಗೆ ವರುಣರಾಯ ದೀಪಿಕಾ ಲೇಔಟ್ಗೆ ಜಲದಿಗ್ಬಂಧನ ಹಾಕಿದ್ದಾನೆ. ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳು ತೇಲ್ತಾ ಇದ್ದು ನಿವಾಸಿಗಳು ಪರದಾಡಿದ್ರು. ದೃಶ್ಯ 6, ಹೆಣ್ಣೂರು. ಇನ್ನು ಮಳೆಯ ಅಬ್ಬರಕ್ಕೆ ಅನಾಥಾಶ್ರಮ ಕೂಡ ಜಲಾವೃತವಾಗಿದೆ. ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನಲ್ಲಿರುವ 70 ಮಂದಿ ಅನಾಥರು ಹಾಗೂ ಹಿರಿಯ ಜೀವಿಗಳು ನೀರಿನಲ್ಲೇ ಕಾಲ ಕಳೀತಿದ್ದಾರೆ. ದಿನಸಿ ವಸ್ತುಗಳು ಜಲಾವೃತವಾಗಿದ್ದು ಪರಿಸ್ಥಿತಿ ಕರುಳು ಹಿಂಡುವಂತಿದೆ. ದೃಶ್ಯ 7, KR ಸರ್ಕಲ್. KR ಸರ್ಕಲ್ನ ವಿಶ್ವೇಶ್ವರಯ್ಯ ಕಾಲೇಜ್ ಬಳಿ ವರುಣನ ಆರ್ಭಟಕ್ಕೆ ಬಸ್ ಸ್ಟ್ಯಾಂಡ್ ಧರೆಗುರುಳಿದೆ. ಬೆಳಗ್ಗೆ ಆಗಿದ್ರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ದೃಶ್ಯ 8, ವೈಟ್ ಫೀಲ್ಡ್. ಮಳೆಗೆ ಮೊದಲ ಬಲಿ. ಬೆಂಗಳೂರು ಮಹಾಮಳೆಗೆ ಮೊದಲ ಬಲಿಯಾಗಿದೆ. ವೈಟ್ ಫೀಲ್ಡ್ನಲ್ಲಿ ಗೋಡೆ ಕುಸಿದು 35 ವರ್ಷದ ಶಶಿಕಲಾ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಲ್ಯಾಬ್ ಸ್ಟೋನ್ ಎಂಬ ಕಂಪನಿಯಲ್ಲಿ ಶಶಿಕಲಾ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ರು. ಸದ್ಯ ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್ ಮೃತ ಮಹಿಳೆಗೆ ಬಿಬಿಎಂಪಿಯಿಂದ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ.
ನೆನೆ ರಾತ್ರಿ ಇಡೀ ಸುರಿದ ವರುಣ ಅಕ್ಷರಶಃ ಬೆಂಗಳೂರನ್ನ ನಡುಗಡ್ಡೆಯಾಗಿಸಿದ್ದಾನೆ. ಒಂದೊಂದು ದೃಶ್ಯವೂ ಮಳೆಯಿಂದಾಗಿರೋ ಅವಾಂತರಗಳ 101 ಕಥೆಗಳನ್ನ ಬಿಚ್ಚಿಡ್ತಾ ಇದೆ. ಒಂದೇ ಮಳೆಗೆ ಬಿಬಿಎಂಪಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿದೆ. ಆದರೆ ಕಳೆದ 3 ದಿನಗಳಿಂದ ಮಳೆ ಬರ್ತಿದ್ರೂ ಕ್ಯಾರೆ ಎನ್ನದೇ ಇದ್ದದ್ದೇ ಈ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗೋಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.